ಹಾಸನ ಎಂಎಲ್ಸಿ ಜೆಡಿಎಸ್ ಅಭ್ಯರ್ಥಿ ಅಂತಿಮ ಆಗೋಗಿದೆ. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪರ್ಧೆಗೆ ವರಿಷ್ಠರು ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 12:15ಕ್ಕೆ ನಾಮಪತ್ರ ಸಲ್ಲಿಕೆ. ಬ್ರೇಕಿಂಗ್ ನ್ಯೂಸ್. ದೇವೇಗೌಡರ ಕುಟುಂಬದಲ್ಲಿ ಮಗದೊಬ್ಬರು ರಾಜಕೀಯಕ್ಕೆ ಧುಮುಕ್ತಾ ಇದ್ದಾರೆ. ಅದು ವಿಧಾನ ಪರಿಷತ್ತಿನ ಚುನಾವಣೆಗೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪರ್ಧೆಗಿಳಿಯೋದಕ್ಕೆ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸ್ವಲ್ಪ ವಿಷಯಗಳು ಓಡಾಡ್ತಿದ್ರು ಕೂಡ JDS ಪಕ್ಷದ ನಾಯಕರು ಅದನ್ನು ಹಾಗೇ ಇಟ್ಟಿದ್ರು. ಒಂದು ಸ್ವಲ್ಪ ಇಲ್ಲ, ಭಾಗದಲ್ಲಿ ಇನ್ನೂ ನಡೀತಾ ಇದೆ, ನೋಡೋಣ ಏನಾಗುತ್ತೆ ಅಂತೆಲ್ಲ ಮಾಜಿ ಮುಖ್ಯಮಂತ್ರಿಗಳಾದಿಯಾಗಿ ಅದಕ್ಕಿನ್ನೂ ಕನ್ಫರ್ಮೇಷನ್ ಕೊಡ್ತಿರ್ಲಿಲ್ಲ. ಈಗ ಸಿಗ್ತಾ ಇದೆ ಕನ್ಫರ್ಮೇಷನ್. ಡಾಕ್ಟರ್ ಸೂರಜ್ ರೇವಣ್ಣ ಇದೀಗ ರಾಜಕಾರಣಕ್ಕೆ ಇಳಿತಿರೋ ಲಕ್ಷಣ ಕಾಣಿಸ್ತಾ ಇದೆ. ಅದು MLC ಆಗುವುದರ ಮೂಲಕ MLC ಸ್ಪರ್ಧೆಗೆ ಡಾಕ್ಟರ್ ಸೂರಜ್ ರೇವಣ್ಣ ಇದೀಗ ಧುಮುಕ್ತಾ ಇದ್ದಾರೆ. HD ರೇವಣ್ಣ ಮಾಜಿ ಸಚಿವರು, ಪ್ರಸ್ತುತ ಶಾಸಕರು, ಅವರ ಪುತ್ರ ಡಾಕ್ಟರ್ ಸೂರಜ್ ರೇವಣ್ಣ ಇದೀಗ MLC ಆಗುವುದರ ಮೂಲಕ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ನಾಳೆ ಮಧ್ಯಾಹ್ನ 12:15ಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಹಾಸನ ಜಿಲ್ಲೆಯ ಶಾಸಕರ ಸಭೆಯಲ್ಲೂ ಕೂಡ ಒಮ್ಮತದ ನಿರ್ಣಯ. ಎಲ್ಲರೂ ಜೈ ಅಂದ್ರು, ಎಲ್ಲರೂ ಗ್ರೀನ್ ಸಿಗ್ನಲ್ ಕೊಟ್ಟರು, ಒಕ್ಕೊರಲಿನ ಧ್ವನಿ ಎತ್ತಿದ್ರಂತೆ ಡಾಕ್ಟರ್ ಸೂರಜ್ ರೇವಣ್ಣರೇ MLC ಆಗಬೇಕು ಅಂತ. ಸೊ ಹಾಗಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಮಾಜಿ ಸಚಿವ HD ರೇವಣ್ಣನವರ ಹಿರಿಯ ಪುತ್ರ ನಾಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಫಿಷಿಯಲ್ ಆಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ. ಹಾಗಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಹಾಸನ ಭಾಗದ MLC JDS ಅಭ್ಯರ್ಥಿಯಾಗಿ ಇದೀಗ ಕಣಕ್ಕಿಳಿತಾ ಇದ್ದಾರೆ ಅನ್ನೋದು ಕನ್ಫರ್ಮ್, ಪಕ್ಕಾ ಆಗಿದೆ. ನ್ಯೂಸ್ 18 ಕನ್ನಡದಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡಾಕ್ಟರ್ ಸೂರಜ್ ರೇವಣ್ಣ ನಾಳೆ ಮಧ್ಯಾಹ್ನ 12:15ಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡೋರಿದ್ದಾರೆ. ಹಾಸನ JDS ಅಭ್ಯರ್ಥಿಯಾಗಿ MLC ಅಭ್ಯರ್ಥಿಯಾಗಿ ಡಾಕ್ಟರ್ ಸೂರಜ್ ರೇವಣ್ಣ, ಮಾಜಿ ಸಚಿವ, ಹಾಲಿ ಶಾಸಕರು HD ರೇವಣ್ಣನವರ ದೊಡ್ಡ ಮಗ ಡಾಕ್ಟರ್ ಸೂರಜ್ ರೇವಣ್ಣ ಇದೀಗ MLC ಆಗುವತ್ತ 12:15 ನಾಳೆ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಫಿಷಿಯಲ್ ಆಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. JDS ಬಳಗದಿಂದ ವರಿಷ್ಠರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು, ಆ ಭಾಗದ ನಾಯಕರು ಇದಕ್ಕೆ ಸಮ್ಮತಿ ಕೊಟ್ಟರು. ಎಲ್ಲರ ಒಮ್ಮತದ ನಿರ್ಣಯ ಡಾಕ್ಟರ್ ಸೂರಜ್ ರೇವಣ್ಣ MLC ಅಭ್ಯರ್ಥಿ ಆಗಬೇಕು ಅಂತ. ಸೊ ಹಾಗಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಇದೀಗ ರಾಜಕೀಯದ ಕಡೆ ಮುಖ ಮಾಡ್ತಿದ್ದಾರೆ. ಮಾಜಿ ಸಚಿವರ ಪುತ್ರ MLC ಆಗೋಕ್ಕೆ ಹೊರಟಿದ್ದಾರೆ. MLC ಅಭ್ಯರ್ಥಿಯಾಗಿ ಅಂತಿಮ ಆಯಿತು, ಫೈನಲ್ ಆಯಿತು. ಡಾಕ್ಟರ್ ಸೂರಜ್ ರೇವಣ್ಣ ಇದೀಗ ಕಣಕ್ಕಿಳಿತಿದ್ದಾರೆ. ನೀವು ನೋಡ್ತಿದ್ದೀರಾ, ಪಕ್ಕಾ ಮಾಹಿತಿ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ನಾಳೆ ಮಧ್ಯಾಹ್ನ 12:15ಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡೋರಿದ್ದಾರೆ. HD ರೇವಣ್ಣನವರ ಪುತ್ರ ಡಾಕ್ಟರ್ ಸೂರಜ್ ರೇವಣ್ಣ ಅವರಾಗ್ತಾರೆ. ಅವ್ರ ಬಗ್ಗೆ ಹೆಸರು ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಒಂದಷ್ಟು ದಿನಗಳಿಂದ ಬೆಳವಣಿಗೆ ನಡೀತಾನೆ ಇತ್ತು. ಫೈನಲಿ ಕನ್ಫರ್ಮ್ ನ್ಯೂಸ್. ಎಲ್ಲರ ಒಮ್ಮತ ಅಂದರೆ ಹಿರಿಯರೆಲ್ಲ ಎಸ್ ಅಂದರು, ಕುಟುಂಬದವರು ಎಸ್ ಅಂದರು, ಆ ಭಾಗದ JDS ನಾಯಕರು ಒಮ್ಮತದ ನಿರ್ಧಾರಕ್ಕೆ ಬಂದರು, ಮೀಟಿಂಗ್ ಮಾಡಿದ್ರು. ಫೈನಲಿ ಹೊರಗೆ ಬಂದಂಥ ಒಂದು ಹೆಸರು ಡಾಕ್ಟರ್ ಸೂರಜ್ ರೇವಣ್ಣ, ಮಾಜಿ ಸಚಿವರ ಪುತ್ರ, ಆ ಭಾಗದ ಪ್ರಭಾವಿ ಶಾಸಕರು ಹೌದು, ಅವರ ತಂದೆಯವರು HD ರೇವಣ್ಣನವರು. ದೇವೇಗೌಡರ ಕುಟುಂಬದಿಂದ ಮಗದೊಂದು ಕುಡಿ ರಾಜಕಾರಣಕ್ಕೆ ಎಂಟ್ರಿ, MLC ಆಗೋದ್ರ ಮೂಲಕ ಫೈನಲಿ ಡಾಕ್ಟರ್ ಸೂರಜ್ ರೇವಣ್ಣ ಇದೀಗ ನಾಳೆ 12:15ಕ್ಕೆ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತು ಕಾದೆ ಡಾಕ್ಟರ್ ಸೂರಜ್